ಸಿ ಜೈದ್ ಖಾನ್ ಅವರು ಇಂಡಸ್ಟ್ರಿಗೆ ಬಂದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನ ತುಳಿಯಕ್ಕೆ ನೋಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರಿ. ಬಿಕಾಸ್ ಆಫ್ ಕ್ಯಾಸ್ಟ್ ಅಂತಕ್ಕಂಥ ಒಂದು ಮಾತನ್ನು ದೊಡ್ಡ ವೇದಿಕೆಯಲ್ಲೇ ಹೇಳಿದ್ರಿ. ಯಾಕೆ ಆ ಥರ ಅನ್ನಿಸ್ತು ಜೈದ್ ಅವ್ರಿಗೆ ಅಂತ? ತುಂಬ ಜನ ತೊಳ್ಯಕ್ಕೆ ನೋಡಿದ್ರು ಸರ್ ನನಗೆ. ಓಕೆ. ಈಗ ಡಿಸ್ಟ್ರಿಬ್ಯೂಟರ್ ನೋಡ್ಕೊಳ್ಳಿ, ಈಗ ಡಿಸ್ಟ್ರಿಬ್ಯೂಟರ್ ಏನು ಹೇಳಿದಲ್ಲ, ಅವ್ರು ಆಮೇಲೆ ಗೊತ್ತಾಯ್ತು ನನಗೆ ಜಾತಿಯನ್ನು ಒಂದೇ ಒಂದು ಕಾರಣಕ್ಕೆ ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಅಂತೇಳಿ. ನಾನು ಅದಕ್ಕೆ ಎಲ್ರಿಗೂ ಕೇಳೋದು ಗೊತ್ತಾ ಸರ್, ಇಂಡಸ್ಟ್ರಿಯಲ್ಲಿ ಕಲಾವಿದ್ರು ಜಾತಿ ಇಲ್ಲ ಏನಕ್ಕೆ ಅಂದರೆ ಅಷ್ಟೊಂದು ಇದೆಯಾ, ನಿಜವಾಗ್ಲೂ ಹೇಳ್ತಿದ್ದೀನಿ, ಇದೆಯಾ ಒಂದು ರೂಲ್ ಮಾಡಿ. ಅಲ್ಲ, ಕಲಾವಿದ್ರು ಹಚ್ಚೋ ಬಣ್ಣಕ್ಕೆ ಯಾವ ಜಾತಿ ಇರುತ್ತೆ? ಅಲ್ಲ ಸರ್, ನಾನು ಹೇಳ್ತಾ ಇದ್ದು ಕೆಲವ್ರು ಇರ್ತಾರಲ್ಲ ತುಂಬ ಜಾತಿಯವ್ರು, ಎಷ್ಟು ಹೇಳಿದ್ರು ಅವ್ರು ಜಾತಿ ಮಾಡೋದು ಬಿಡಲ್ಲ ಅಂಥವ್ರು. ನಾನು ಹೇಳೋದು ಗೊತ್ತಾ, ಸ್ಮೋಕಿಂಗ್ ಕಾರ್ಡ್ ಹಾಕ್ತಾರೆ ಗೊತ್ತಾ ಸರ್ ಸಿನಿಮಾ ಸ್ಕ್ರೀನಲ್ಲಿ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ, ನೋ ಸ್ಮೋಕಿಂಗ್ ಅಂತ. ಆ ಥರ ಒಂದು ಕಾರ್ಡ್ ಮಾಡಿಸಿ, ದಯವಿಟ್ಟು ಹಿಂದೂಗಳು ಬಿಟ್ಟು ಬೇರೆ ಯಾವ ಜಾತಿ ಇದೆ ಎತ್ತು ಹೋಗ್ಬಿಡಿ, ಇದು ಇವ್ರಿಗೆ ಸೀಮಿತ. ಹಾಕೋಕ್ಕಾಗತ್ತಾ ಸರ್? ಬದುಕೋಕ್ಕಾಗತ್ತಾ ಸರ್? ಮತ್ತು ಈಗ ನಾನು ಈಗ ಪ್ರಚಾರ ಮಾಡ್ತಿದ್ದರಿಂದ, ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದರಿಂದ, ನಮ್ಮವ್ರದ್ದು ನಮ್ಮ ಜಾತಿಯವ್ರದ್ದು 22 ಥಿಯೇಟ್ರ್ ಇದೆ, ಹಾಕ್ಬಿಡಿ ಸಿನಿಮಾ ಅಲ್ಲಿ. ಏನಕ್ಕೆ ಹಾಕ್ತೀರಾ? ಮುಸ್ಲಿಮ್ ಅವ್ರದ್ದು ಎಷ್ಟೋ ಜನ ರೈತರಿಗೆ ಇದ್ದಾರೆ, ಅವ್ರು ಅರ್ಧರಾತ್ರಿ ಕಷ್ಟಪಡ್ಬಿಟ್ಟು ಅನ್ನನ ಇದು ಮಾಡ್ತಿದ್ದಾರೆ, ತಿನ್ನಬೇಡಿ. ನಮ್ಮ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡ್ಬೇಡಿ, ಲಾಭ ಅಷ್ಟೇನಾ ನಮ್ಮ ಜೊತೆ? ಏನಕ್ಕೆ ಹಂಗೆ ಭೇದಭಾವ ಮಾಡ್ತೀರಾ? ಕೆಲವರು, ಎಲ್ಲರೂ ಅಲ್ಲ, ಕೆಲವರು, ಆ ಕೆಲವರು ಸೆಕ್ಟರ್ಸ್ ಎಲ್ಲ ಹಾಳು ಮಾಡ್ತಿರೋದು. ಅಷ್ಟೊಂದು ಜಾತಿ ಭೇದ ಭಾವ ಇರ್ತಿದ್ರೆ ಜನ ಏನಕ್ಕೆ ಬರಬೇಕಾಗಿತ್ತು ಸರ್? ಅಷ್ಟೊಂದು 1000 ಜನ. ನಾನು ಯಾವೊಂದು ದೊಡ್ಡ ಪುಡಂಗ, ನಾನು ಯಾವ ದೊಡ್ಡ ಸೂಪರ್ ಸ್ಟಾರ್, ನಾನು ಇನ್ನೂವರೆಗೂ ಎಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ ನಾನು ದೊಡ್ಡ ಐ ಆಮ್ ಅ ಸ್ಟಾರ್, ಐ ಆಮ್ ಅ ಹೀರೋ, ನನಗೆ ಇಷ್ಟು ಮಾರ್ಕೆಟ್ ಇದೆ ಅಂತೇಳಿ. ನನಗೆ 2ನೇ ಸಿನಿಮಾ ಇದು. ಫಸ್ಟ್ ಸಿನಿಮಾ ನನಗೇನು ಬ್ಲಾಕ್ ಬಸ್ಟರ್ ಹಿಟ್ ಆಗಿಲ್ಲ, ಹಂಗೆ ಹೇಳ್ಕೊಳಕ್ಕೆ ಹೋದೆ. ಆ ನಂಬಿಕೆ ಜನ ಫಾಲೋ ಮಾಡ್ತಾ ಇರ್ತಾರೆ. ನನ್ನ ವ್ಯಕ್ತಿತ್ವ ಏನು, ನಾನು ಎಲ್ಲಿ ಹೋಗ್ತಾಯಿದ್ದೀನಿ, ಎಲ್ಲಿ ಬರ್ತಾಯಿದ್ದೀನಿ, ಇವ್ನು ಹೆಂಗೆ ನಡ್ಕೊಳ್ತಿದ್ದಾನೆ ಅಂತ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ.